ಕನ್ನಂಬಾಡಿ ಕಟ್ಟೆ KRS ಕಟ್ಟಿದ್ದಾರೆ, ನೀರು ತುಂಬಿದೆ. ನಮ್ಮ ಹಳ್ಳಿಗಳು ಬಹಳಷ್ಟು ಮುಳುಗಡೆ ಆದವು ಅಲ್ಲಿ. ಆದರೆ ನಮ್ಮ ಪ್ರದೇಶ ಮಾತ್ರ ಖುಷ್ಕಿ ಪ್ರದೇಶ, ಮಳೆನೇ ಬರೋದಿಲ್ಲ ಯಾವಾಗಲೂ ಕೂಡ. ಅಲ್ಲಿ ಸುಮಾರು ಮೂಗನುಂಡಿ, ದೊಡ್ಡಮಾರ್ಗೊಂಡಹಳ್ಳಿ, ಅನಗಳ್ಳಿ ಸುಮಾರು 13 ಕೆರೆಗಳಿದ್ದಾವೆ. ಹಂಗೆ ಮುನಗನಹಳ್ಳಿ, ಹುಣಸೂರು ತಾಲೂಕು ಒಟ್ಟು 20 ಕೆರೆಗಳಲ್ಲಿ 1000 ಅಡಿ ಕೊರೆದು ಕೂಡ ಬೋರ್ವೆಲ್ ನೀರು ಬರ್ತಾ ಇಲ್ಲ. ದನ ಕರುಗಳಿಗೆ ನೀರಿಲ್ಲ. ಇಲ್ಲಿಗೆ ಒಂದು ಲಿಫ್ಟಿಗೇಷನ್ ಮಾಡಿಕೊಡಿ ಅಂತೇಳಿ ಇದು ಮುಖ್ಯಮಂತ್ರಿಗಳಿಗೆ ಚೆನ್ನಾಗಿ ಪರಿಚಯ ಇದೆ ಹಳ್ಳಿಗಳದು. ಅವ್ರು ಚೆನ್ನಾಗಿ ಗೊತ್ತಿದೆ. ಅವ್ರಿಗೆ 2 ಬಾರಿ ಮನವಿ ಮಾಡಿದ್ವಿ. ಮಹದೇಶ್ವರ ಬೆಟ್ಟದಲ್ಲಿ ನಡೆದಂಥ ಕ್ಯಾಬಿನೆಟಲ್ಲಿ ತರ್ತೀವಿ ಅಂತ ಹೇಳಿದ್ರು. ಅಲ್ಲಿ ಮಿಸ್ ಆಗೋಯ್ತು ಅಂತ ಹೇಳಿದ್ದಾರೆ. ಸಚಿವರೇ, ನಿಮಗೂ ಕೂಡ ಮನವಿ ಮಾಡಿದ್ದೀನಿ, ಮನೆಗೆ ಬಂದು ಮನವಿ ಮಾಡಿದ್ದೀನಿ, ಮುಖ್ಯಮಂತ್ರಿಗಳಿಗೆ ಹಲವಾರು ಬಾರಿ ಮನವಿ ಮಾಡಿದ್ದೀನಿ. ದಯವಿಟ್ಟು ಆ ಭಾಗದ ಜನರಿಗೆ ಕೆರೆಗೆ ನೀರು ತುಂಬಿಸ್ತಕ್ಕಂಥ ಕೆಲಸಕ್ಕೆ ಒಂದು ಲಿಫ್ಟ್ಗೆ ಏತ ನೀರಾವರಿಯನ್ನು ಮಾಡಿಕೊಡ್ಬೇಕು. ಬರೀ ಖುಷ್ಕಿ ಏರಿಯಾ ಅದು, ಮಳೆ ಯಾವಾಗಲೂ ಕೂಡ ಬರಲ್ಲ, ಕೆರೆಗಳಿಗೆ ನೀರಿಲ್ಲ, ಕುಡಿಯೋಕ್ಕೆ ನೀರಿಲ್ಲ. ದಯಮಾಡಿ ಮಾಡಿಕೊಡ್ಬೇಕು ಅಂತೇಳಿ ಸಚಿವರಲ್ಲಿ ಮನವಿ ಮಾಡ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಸರ್, ಗೌರವಾನ್ವಿತ ಸದಸ್ಯರು ಹೇಳಿದಂತೆ ಈಗಾಗಲೇ ಅವರು ಪ್ರಸ್ತಾವನೆ ಮಾಡಿದ್ದಾರೆ, ಮುಖ್ಯಮಂತ್ರಿಗಳು ಗಮನಕ್ಕೆ ಸಹಿತ ತಂದಿದ್ದಾರೆ. ಇದು 75 ಕೋಟಿ ರೂಪಾಯಿ ಯೋಜನೆ ಆಗಿರ್ತದೆ. 20 ಕೆರೆಗಳು ತುಂಬತಕ್ಕಂಥ ಯೋಜನೆ ಇದೆ. ಈಗಾಗಲೇ ನಾವು ಇಲಾಖೆ ವತಿಯಿಂದ ಟೆಕ್ನಿಕಲ್ ಕಮಿಟಿ ಕ್ಲಿಯರೆನ್ಸ್ ಸಹಿತ ಪಡೆದಿದ್ವಿ. ಬಟ್ ಈಗಾಗಲೇ ನಮ್ಮ ಈ ವರ್ಷ ಬಜೆಟ್ನಲ್ಲಿ ನಾವು ಈಗಾಗಲೇ ಹೊಸ ಯೋಜನೆಗಳು ತೆಗೆದುಕೊಂಡು ಪೂರೈಸಿದ್ವಿ. ಹಾಗಾಗಿ ಬರುವಂಥ ಬಜೆಟ್ನಲ್ಲಿ ಇದನ್ನು ಪ್ರಸ್ತಾವನೆ ಮಾಡಿ ತಾವು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ, ನಾನು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಇದನ್ನು ಆದಷ್ಟು ಮಾಡಿಸ್ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀವಿ ಸರ್. ಓಕೆ. ಕನ್ನಂಬಾಡಿ ಕಟ್ಟೆ KRS ಕಟ್ಟಿದ್ದಾರೆ, ನೀರು ತುಂಬಿದೆ. ನಮ್ಮ ಹಳ್ಳಿಗಳು ಬಹಳಷ್ಟು ಮುಳುಗಡೆ ಆದವು ಅಲ್ಲಿ. ಆದರೆ ನಮ್ಮ ಪ್ರದೇಶ ಮಾತ್ರ ಖುಷ್ಕಿ ಪ್ರದೇಶ, ಮಳೆನೇ ಬರೋದಿಲ್ಲ ಯಾವಾಗಲೂ ಕೂಡ. ಅಲ್ಲಿ ಸುಮಾರು ಮೂಗನುಂಡಿ, ದೊಡ್ಡಮಾರ್ಗೊಂಡಹಳ್ಳಿ, ಅನಗಳ್ಳಿ ಸುಮಾರು 13 ಕೆರೆಗಳಿದ್ದಾವೆ. ಹಂಗೆ ಮುನಗನಹಳ್ಳಿ, ಹುಣಸೂರು ತಾಲೂಕು ಒಟ್ಟು 20 ಕೆರೆಗಳಲ್ಲಿ 1000 ಅಡಿ ಕೊರೆದು ಕೂಡ ಬೋರ್ವೆಲ್ ನೀರು ಬರ್ತಾ ಇಲ್ಲ. ದನ ಕರುಗಳಿಗೆ ನೀರಿಲ್ಲ. ಇಲ್ಲಿಗೆ ಒಂದು ಲಿಫ್ಟಿಗೇಷನ್ ಮಾಡಿಕೊಡಿ ಅಂತೇಳಿ ಇದು ಮುಖ್ಯಮಂತ್ರಿಗಳಿಗೆ ಚೆನ್ನಾಗಿ ಪರಿಚಯ ಇದೆ ಹಳ್ಳಿಗಳದು. ಅವ್ರು ಚೆನ್ನಾಗಿ ಗೊತ್ತಿದೆ. ಅವ್ರಿಗೆ 2 ಬಾರಿ ಮನವಿ ಮಾಡಿದ್ವಿ. ಮಹದೇಶ್ವರ ಬೆಟ್ಟದಲ್ಲಿ ನಡೆದಂಥ ಕ್ಯಾಬಿನೆಟಲ್ಲಿ ತರ್ತೀವಿ ಅಂತ ಹೇಳಿದ್ರು. ಅಲ್ಲಿ ಮಿಸ್ ಆಗೋಯ್ತು ಅಂತ ಹೇಳಿದ್ದಾರೆ. ಸಚಿವರೇ, ನಿಮಗೂ ಕೂಡ ಮನವಿ ಮಾಡಿದ್ದೀನಿ, ಮನೆಗೆ ಬಂದು ಮನವಿ ಮಾಡಿದ್ದೀನಿ, ಮುಖ್ಯಮಂತ್ರಿಗಳಿಗೆ ಹಲವಾರು ಬಾರಿ ಮನವಿ ಮಾಡಿದ್ದೀನಿ. ದಯವಿಟ್ಟು ಆ ಭಾಗದ ಜನರಿಗೆ ಕೆರೆಗೆ ನೀರು ತುಂಬಿಸ್ತಕ್ಕಂಥ ಕೆಲಸಕ್ಕೆ ಒಂದು ಲಿಫ್ಟ್ಗೆ ಏತ ನೀರಾವರಿಯನ್ನು ಮಾಡಿಕೊಡ್ಬೇಕು. ಬರೀ ಖುಷ್ಕಿ ಏರಿಯಾ ಅದು, ಮಳೆ ಯಾವಾಗಲೂ ಕೂಡ ಬರಲ್ಲ, ಕೆರೆಗಳಿಗೆ ನೀರಿಲ್ಲ, ಕುಡಿಯೋಕ್ಕೆ ನೀರಿಲ್ಲ. ದಯಮಾಡಿ ಮಾಡಿಕೊಡ್ಬೇಕು ಅಂತೇಳಿ ಸಚಿವರಲ್ಲಿ ಮನವಿ ಮಾಡ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಸರ್, ಗೌರವಾನ್ವಿತ ಸದಸ್ಯರು ಹೇಳಿದಂತೆ ಈಗಾಗಲೇ ಅವರು ಪ್ರಸ್ತಾವನೆ ಮಾಡಿದ್ದಾರೆ, ಮುಖ್ಯಮಂತ್ರಿಗಳು ಗಮನಕ್ಕೆ ಸಹಿತ ತಂದಿದ್ದಾರೆ. ಇದು 75 ಕೋಟಿ ರೂಪಾಯಿ ಯೋಜನೆ ಆಗಿರ್ತದೆ. 20 ಕೆರೆಗಳು ತುಂಬತಕ್ಕಂಥ ಯೋಜನೆ ಇದೆ. ಈಗಾಗಲೇ ನಾವು ಇಲಾಖೆ ವತಿಯಿಂದ ಟೆಕ್ನಿಕಲ್ ಕಮಿಟಿ ಕ್ಲಿಯರೆನ್ಸ್ ಸಹಿತ ಪಡೆದಿದ್ವಿ. ಬಟ್ ಈಗಾಗಲೇ ನಮ್ಮ ಈ ವರ್ಷ ಬಜೆಟ್ನಲ್ಲಿ ನಾವು ಈಗಾಗಲೇ ಹೊಸ ಯೋಜನೆಗಳು ತೆಗೆದುಕೊಂಡು ಪೂರೈಸಿದ್ವಿ. ಹಾಗಾಗಿ ಬರುವಂಥ ಬಜೆಟ್ನಲ್ಲಿ ಇದನ್ನು ಪ್ರಸ್ತಾವನೆ ಮಾಡಿ ತಾವು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ, ನಾನು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಇದನ್ನು ಆದಷ್ಟು ಮಾಡಿಸ್ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀವಿ ಸರ್. ಓಕೆ.